ವೇದಿಕೆ ಮೇಲೆ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನನ್ನೆಲ್ಲ ಕಾರ್ಯಾಧ್ಯಕ್ಷಗಳೇ, ಮಂತ್ರಿ ಸಹೋದ್ಯೋಗಿಗಳೇ, ಎಲ್ಲ ಶಾಸಕ ಮಿತ್ರರೇ, ಕೆಪಿಸಿಸಿ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಸಂಸತ್ ಸದಸ್ಯಗಳೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಚೇರ್ಮನ್ಗಳೇ, ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಡಿಫೀಟೆಡ್ ಅಂತ ಎಲ್ಲ ಗೌರವಾನ್ವಿತ ಕ್ಯಾಂಡಿಡೇಟ್ಗಳೇ, ಮಾಜಿ ಶಾಸಕರುಗಳೇ, ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿದಂತ ಎಲ್ಲ ಅಭ್ಯರ್ಥಿಗಳೇ, ಎಲ್ಲ ನಮ್ಮ ಅಂಗಸಂಸ್ಥೆ ಎಲ್ಲ ಅಧ್ಯಕ್ಷಗಳೇ, ಯೂತ್ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, NSUI, ಸೇವಾದಳ ಮತ್ತು ಎಲ್ಲಾ ಘಟಕದ ಅಧ್ಯಕ್ಷಗಳೇ, ಮತ್ತು ವಿಶೇಷವಾಗಿ ನಮ್ಮ ಪಕ್ಷಕ್ಕೆ AICC ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಯೂರ್ ಜಯಕುಮಾರ್ ಅವರೇ, ಗೋಪಿನಾಥ್ ರವರೇ ಮತ್ತು ಬೇರೆ ಎಲ್ಲ ಮುಖಂಡಗಳೇ, ಎಲ್ಲ ಮಂತ್ರಿಗಳು ಕೂಡ ಇದ್ದಾರೆ. ಕೆಲವರು ಬಂದು ವಾಪಸ್ ಹೋಗಿದ್ದಾರೆ. ಕೆಲವು ಅನೇಕ ಕಾರಣದಿಂದ ನನಗೆ ಹೇಳಿ ಪರ್ಮಿಷನ್ ತೆಗೆದುಕೊಂಡು ಕೆಲವರೆಲ್ಲ ಹೋಗಿದ್ದಾರೆ. ಇದೊಂದು ಬಹಳ ವಿಶೇಷವಾದಂತಹ ಸಭೆ, ಪ್ರಮುಖವಾದಂತಹ ಸಭೆ. ಬಹಳ ದಿನಗಳ ನಂತರ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅವ್ರನ್ನ ನಾನು ಬೆಂಗಳೂರಿಗೆ ಇವತ್ತು ಆಹ್ವಾನವನ್ನ ಕೊಟ್ಟಿದ್ದೇನೆ. ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಮೈಸೂರು ಬಂದು ಕೂಡ್ಲೂರಿಗೆ ಹೋಗ್ತಾ ಇದ್ದಾರೆ. ಸೊ ಈ ಸಭೆ ಆದ್ಮೇಲೆ ನಾನು ಮುಖ್ಯಮಂತ್ರಿಗಳು ಮೈಸೂರಿಗೆ ಅವ್ರಿಗೆ ಬರಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ಅವ್ರು ವಾಪಸ್ ಬಂದು ಸಾಯಂಕಾಲ ದೆಹಲಿಗೆ ಹೋಗ್ತಾ ಇದ್ದಾರೆ. ಈ ಐತಿಹಾಸಿಕ ಸಭೆ ಇದು ಕಾಂಗ್ರೆಸ್ಗೆ ಸಿಕ್ಕಿರುವಂತ ಒಂದು ವರ. ನಾನು ಆಗಾಗ ಒಂದು ಮಾತು ಹೇಳ್ತೀನಲ್ಲ, ದೇವರು ಶಾಪನೂ ಕೊಡುದಿಲ್ಲ, ಇದನ್ನು ವರನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ ಅಂತ. ಇದೊಂದು ವರ ಮತ್ತು ಅವಕಾಶ, ಇವೆರಡನ್ನೂ ಕೂಡ ನಾವು ಯಾವ ರೀತಿ ಬಳಸ್ಕೊಳ್ತೀವಿ ಅದರ ಮೇಲೆ ನಮ್ಮ ಪಕ್ಷ ಒಂದು ದೊಡ್ಡ ಶಕ್ತಿ ಸಿಗ್ತದೆ. ಇದನ್ನ ನಾನು ನಿಮಗೆ ಬಿಡಿಸಿ ನಿಮಗೆ ಈ ವಿಚಾರವನ್ನ ನಾನು ಗಮನವನ್ನ ಸೆಳೀತೇನೆ. ಈಗ ನಾವು ಕಾರಣಾಂತರದಿಂದ ಕೆಲವು ಕೋರ್ಟ್ಗಳನ್ನ ಆದೇಶದಿಂದ ನಮ್ಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆದರೆ ನಾವು ಕ್ಯಾಬಿನೆಟ್ ಅಲ್ಲಿ ಮತ್ತು ಪಕ್ಷ ಎಲ್ಲ ಎಲೆಕ್ಷನ್ಗಳನ್ನ ಈ ನೆಕ್ಸ್ಟ್ 4-5 ತಿಂಗಳಲ್ಲಿ ಮುಗಿಸ್ಬೇಕು ಅಂತ ತೀರ್ಮಾನವನ್ನ ಮಾಡಿದ್ದೇವೆ. ನಿನ್ನೆ ಕಾರ್ಪೊರೇಷನ್ ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿ 5 ಕಾರ್ಪೊರೇಷನ್ ಅಲ್ಲೂ ಕೂಡ ನೀವು ಎಲೆಕ್ಷನ್ ಟೈಮ್ ಲೈನ್ ಮಾಡಬೇಕು ಅಂತ ಹೇಳಿ 1 ತಿಂಗಳೊಳಗಡೆ ಇನ್ನೇನೇನು ಫೈನಲೈಸೇಷನ್ ಇದೆ ಎಲ್ಲ ಮಾಡಿ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಮ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವ್ರಿಗೂ ಆದೇಶ ಕೊಟ್ಟಿದ್ದಾರೆ. ಅವರು ಕೂಡ ಜೂನ್ ಮೇ ಒಳಗಡೆ ಎಲೆಕ್ಷನ್ ಮಾಡಬೇಕು ಅಂತ ಡೆಡ್ಲೈನ್ ಕೊಟ್ಟಿದ್ದಾರೆ. ನಾವು ಯಾವ ಕಾರಣಕ್ಕೂ ಬದಲಾವಣೆ ಮಾಡಕ್ ಹೋಗುದಿಲ್ಲ. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ ಈ 3 ಕೂಡ ನಮ್ಮ ಸರ್ಕಾರ ಎಲೆಕ್ಷನ್ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಇನ್ನು ಯಾವ ಕಾರಣಕ್ಕೂ ಏನೇ ತೊಡಕುಗಳಿದ್ರು ಕೂಡ, ಕೆಲವು ತೊಡಕುಗಳಿದೆ ರಿಸರ್ವೇಶನ್ ವಿಚಾರದಲ್ಲಿ, ಕೋರ್ಟಿನ ಕೆಲವು ಆದೇಶಗಳಿದೆ. ಆದ್ರೂ ಕೂಡ ನಾವು ಅದನ್ನೆಲ್ಲ ನಿವಾರಣೆ ಮಾಡಿ ಎಲೆಕ್ಷನ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ತಯಾರಾಗಬೇಕು. ನಾವು ಮಾಡಿರೋಂಥ ಕೆಲಸ, ಈ ರಾಜ್ಯಕ್ಕೆ ಕೊಟ್ಟಿರುವಂತ ಕೊಡುಗೆ, ಈ 5 ಗ್ಯಾರಂಟಿ, 140 ಶಾಸಕರನ್ನ ಒಂದುಗೊಂಡು ಇವತ್ತು ಏನು ನಮ್ಮಲ್ಲಿ ಕಾರ್ಯಕರ್ತರು ಏನು 5 ಗ್ಯಾರಂಟಿಗಳನ್ನ ಮಾಡಿ, ಗ್ಯಾರಂಟಿ ಸಮಿತಿ ಮಾಡಿ, ಸ್ಥಳೀಯ ಮಟ್ಟದಲ್ಲಿ ಏನೇನು ನಾಮಿನೇಷನ್ಗಳು ಮಾಡಬೇಕು ಮಾಡಿ 600 ಜನ ಸ್ಟೇಟ್ ಲೆವೆಲ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾಮಿನೇಷನ್ ಬಿಟ್ಟು ಕಡೆ ನಾನೇ ಬರ್ತೀನಿ. ಐ ವಿಲ್ ಓನ್ಲಿ ಶಿಕಾರಿಪುರಕ್ಕೆ ಕಂಪಲ್ಸರಿ ನಾನೇ ಬರ್ತೀನಿ. ನಾನೀಗಾಗಲೇ ನಾನು ಅವ್ರಿಗೆ ಹೇಳಿದ್ದೇನೆ, ಶಿಕಾರಿಪುರದಲ್ಲಿ ಫಸ್ಟ್ ನಾನೇ ಬರ್ತೀನಿ. ಪಾಪ ಅವ್ರೇನೋ ನಾನು ಆಹ್ವಾನಪ್ಪ ಅಂತ ನಾನೇ ದೊಡ್ಡ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೇ ಆ ಶಿಕಾರಿಪುರಕ್ಕೆ 5 ಕಿಲೋಮೀಟರ್ ನಾನು ನಾಗರಾಜ್ ಗೌಡ ಹೇಳಿದ್ದೀನಿ. ನಾನೇ ಬಂದು ಆ ಪಾದಯಾತ್ರೆಯಲ್ಲಿ ನಾನೇ ಉದ್ಘಾಟನೆ ಮಾಡಿ
ನಾನೇ 5-6 ಕಿಲೋಮೀಟರ್ ನಡೆಯುತ್ತೆ ಹೇಳ್ತೀನಿ. ಇನ್ನ 4 ಡಿವಿಷನ್ ಅಲ್ಲಿ ಯಾರು ನೀವು ಆಯ್ಕೆ ಮಾಡಿಕೊಡಿ. ಎಲ್ಲಿ MLA ಇಲ್ಲ ಆ ಕ್ಷೇತ್ರಗಳಲ್ಲಿ ನಾನು 5 ದಿನ ಬಂದು 5 ದಿನ ಪಾದಯಾತ್ರೆಯನ್ನ ನಾನೇ ಪಾರ್ಟಿಸಿಪೇಟ್ ಮಾಡ್ತೀನಿ. ಬೇರೆ ಮಿನಿಸ್ಟರ್ಸ್ ಏನಿದೆ ಅವರೆಲ್ಲ ಕಂಪಲ್ಸರಿ ಅವರು ಬಂದು ನಿಮ್ಮ ಪಾದಯಾತ್ರೆಯಲ್ಲಿ ಅವರು ಪಾಲ್ಗೊಳ್ತಾರೆ. ಅವ್ರವ್ರ ಜಿಲ್ಲೆಯಲ್ಲಿ ಏನೇನಿದೆ ಟೈಮ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. KPCC ಆಫೀಸ್ ಬೇರೆಸು, ಜಿಲ್ಲಾಧ್ಯಕ್ಷರು, ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ನೀವು ಮಾಡಬೇಕು. ನಮ್ಮ ಪಕ್ಷ ಸಂಘಟನೆ ಮಾಡಲಿಕ್ಕೆ ಇದು ಒಂದು ಬಹಳ ಪ್ರಮುಖವಾದಂತ ವಿಚಾರ. ಇನ್ನೊಂದು ಪ್ರಮುಖವಾದ ವಿಚಾರ ನಮ್ಮ ಕಾಂಗ್ರೆಸ್ ಕಚೇರಿ ಉದ್ಘಾಟನೆ, ಇದು ಬಿಲ್ಡಿಂಗ್ ಪ್ರಾರಂಭ ಮಾಡುವಂತ ವಿಚಾರ. ನೀವು ಈ ಸಂದರ್ಭದಲ್ಲಿ ಬಹಳ ದಿನದಿಂದ ಮಾಡಬೇಕಾಯ್ತು. ರಾಹುಲ್ ಗಾಂಧಿ ಅವರು ಮತ್ತು ಖರ್ಗೆ ಸಾಹೇಬರು ಟೈಮ್ ಕೊಟ್ಟಿಲ್ಲ, ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ನಾನು ಮಾತಾಡಿದ್ದೀನಿ. ಬೆಂಗಳೂರಿನಲ್ಲಿ ಅದನ್ನ ಫೌಂಡೇಶನ್ ಇದು ಹಾಕ್ತೀವಿ. ಆದ್ರೆ ಅದೇ ದಿನ ನಾವು ನಿಮ್ಮೂರಿನಲ್ಲಿ ವರ್ಚುವಲ್ ಆಗಿ ಪ್ರಾರಂಭ ಮಾಡ್ತೀವಿ. ಎಲ್ಲ ಪ್ಲಾನ್ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಬಿಡಿ, ಕೆಲಸನೂ ಶುರು ಮಾಡಿ. ಆ ಫೌಂಡೇಶನ್ಗೆ ಅವ್ರ ಹೆಸರು ಬೀಳಲಿ. ಅವ್ರದ್ದು ಖರ್ಗೆ ಸಾಹೇಬರು, ಮುಖ್ಯಮಂತ್ರಿಗಳದು ಹೆಸರು, ನಮ್ದು ಎಲ್ಲ ಒಂದ್ ಹೆಸರು ಇರಲಿ. ವರ್ಚುವಲ್ ಅಲ್ಲಿ ಇನಾಗ್ರೇಷನ್ ಮಾಡ್ತೀವಿ. ಅಲ್ಲಿ ನಾನು ಹೆಂಗೆ ಪ್ರತಿಜ್ಞಾವಿಧಿ ಮಾಡಿದೆ ಆ ರೀತಿ ಇಲ್ಲಿಂದನೇ ನಿಮ್ ಜಾಗನೂ ಕೂಡ ನೋಡ್ತಾರೆ. ಇಲ್ಲಿಂದನೇ ರಾಹುಲ್ ಗಾಂಧಿ ಅವರು, ಖರ್ಗೆ ಸಾಹೇಬರು ಇಲ್ಲಿಂದನೇ ಮಾತಾಡ್ತಾರೆ. ಎಲ್ಲ ಕಾರ್ಯಕರ್ತರನ್ನ ಇಲ್ಲಿ ಯಾವ ರೀತಿ ನೀವು ಸೇರಿಸಿದ್ದೀರಿ ಆ ರೀತಿ ಆ ಸೈಟ್ ಅಲ್ಲಿ ಶಾಮಿಯಾನ ಹಾಕ್ಬಿಟ್ಟು ನೀವು ಸೇರಿಸಿ ಒಂದು ದೊಡ್ಡ ಶಾಮಿಯಾನ ಹಾಕ್ಬಿಟ್ಟು ಈ ರೀತಿ ಒಂದು LED ಸ್ಕ್ರೀನ್ ಹಾಕ್ಬಿಟ್ಟು ಸೇರಿಸಿ ಇಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅದೆಲ್ಲ ಅಲ್ಲಿ ಚಿತ್ರ ಕೂಡ ಬರ್ತದೆ. ಯಾರ್ಯಾರು ಕೂತಿದ್ದೀರಿ ಅದು ಕೂಡ ಕಾಣ್ತದೆ. ಝೂಮ್ ನಲ್ಲಿ ನಾವು ಅದಕ್ಕೆ ಕನೆಕ್ಷನ್ ಕೊಡ್ತೀವಿ. ನಮ್ಮ KPCC ಸೋಷಿಯಲ್ ಮೀಡಿಯಾ ಟೀಮು ಹೆಂಗೆ ಹಿಂದೆ ನಾವು ಕೋಆರ್ಡಿನೇಟ್ ಮಾಡ್ದೋ, ಹೆಂಗೆ ಇದನ್ನ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಇಡೀ ರಾಜ್ಯ ಯಾವ ರೀತಿ ಕನೆಕ್ಟ್ ಮಾಡ್ದೋ ಆ ರೀತಿ ಆ ಕೆಲಸವನ್ನ ಮಾಡ್ತಾರೆ. ನೀವು ಅದನ್ನ ಕೆಲಸವನ್ನ ಮಾಡಬೇಕು. ನೀವು ಒಂದು ಹಂತಕ್ಕೆ ಬಂದ ಮೇಲೆ ಒಂದು ಫ್ಲೋರ್ ಹತ್ರಕ್ಕೆ ಬಂದು ಇದನ್ನ ಮೋಲ್ಡ್ ಹಾಕೋ ಟೈಮ್ಗೆ KPCC ಇಂದ ನಮ್ಮ ಹತ್ರ ದುಡ್ಡಿದ್ರೆ ಒಂದಷ್ಟು ಇಷ್ಟೋ ದುಡ್ಡು ಕೊಡ್ತೀವಿ. ಮಿಕ್ಕಿದೆಲ್ಲ ಜಿಲ್ಲಾ ಮಿನಿಸ್ಟ್ರು ಮತ್ತು ಕಾರ್ಯಕರ್ತರ ಮುಖಂಡತ್ವದಲ್ಲಿ ಕಾರ್ಯಕರ್ತರ ಭಿಕ್ಷಾ ಎತ್ಬಿಟ್ಟು ನೀವು ಅದನ್ನ ಬಿಲ್ಡಿಂಗ್ ಅನ್ನ ಕಟ್ಟಬೇಕು. ಇದೊಂದು ದೇವಸ್ಥಾನ ಇದ್ದಂಗೆ. ಈಗ ಹಿಂದೆ 45 ಬಿಲ್ಡಿಂಗ್ 19 ಸೈಟ್ ಇತ್ತು. ಓನ್ ಬಿಲ್ಡಿಂಗ್ 45 ಇತ್ತು. ಈಗ ನಾನು ಹೊಸದಾಗಿ ಈ ಜವಾಬ್ದಾರಿ ಆಂದೋಲನ ತೆಗೆದುಕೊಂಡ್ಮೇಲೆ ಈಗಾಗಲೇ 64 ಈಗಾಗಲೇ ಹೊಸದಾಗಿ ನಮ್ಮ ಪಕ್ಷದಿಂದ ಸರ್ಕಾರದಿಂದ ರಿಜಿಸ್ಟ್ರೇಷನ್ ಆಗಿದೆ. ಇನ್ನ 58 ಪ್ರಾಪರ್ಟಿಗಳು ಈಗಾಗಲೇ ಪ್ರೋಸೆಸ್ ಅಲ್ಲಿ ಇದೆ. ಕೃಷ್ಣ ಬೈರೇಗೌಡರು, ಬೈರ್ತಿ ಸುರೇಶ್ ಮತ್ತು ನಮ್ಮ ಬೇರೆಯವರು, ನಮ್ಮ ರಹೀಂ ಖಾನು ಅವರವ್ರದ್ದು ಪ್ರಾಪರ್ಟಿಗಳನ್ನ ಕೆಲವೆಲ್ಲ ಪ್ರೋಸೆಸ್ ಮಾಡ್ತಾ ಇದ್ದಾರೆ. 58 ಪ್ರಾಪರ್ಟಿ ಆ ರೀತಿ. ಕೆಲವರು ಸ್ವಂತ ಆಸ್ತಿಗಳನ್ನ ಬರ್ಕೊಟ್ಟಿದ್ದಾರೆ, ಸ್ವಂತ ಆಸ್ತಿಗಳನ್ನ ಸ್ವಂತ ದುಡ್ಡು ಕಟ್ಟಿದ್ದಾರೆ. ಈಗ ತಾನೇ ನಮ್ಮ ಇವರು ಕೋನ್ ರೆಡ್ಡಿ ಅವರು ಬಂದು ಚೆಕ್ ಏನ್ ಹಾಸ್ಕೊಂಡು ಹೋದ್ರು. 6 ಅವರೇ ದುಡ್ಡು ಕೊಟ್ಬಿಟ್ಟು ಅವರೇ ಚೆಕ್ ಇಸ್ಕೊಂಡು ಹೋದ್ರು ಅಲ್ಲಿ ಕಟ್ಲಿಕ್ಕೆ. 3 ಕಡೆ ಅವರು ಮಾಡಿದ್ದಾರೆ. ಮಧು ನಮ್ಮ ಇವರು ಶರಣ ಪ್ರಕಾಶ್ ಪಾಟೀಲ್ ಅವ್ರು ಕೊಟ್ರು, ನಮ್ಮ ಇವರು ಕೊಟ್ಟಿದ್ದಾರೆ, ನಮ್ಮ ಸುಧಾಕರ್ ಕೊಟ್ಟಿದ್ದಾರೆ, ಮಧು ನಮ್ಮ ಮದ್ದೂರು ಅವರು ಕೂಡ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದ ಬಿಲ್ಡಿಂಗ್ ನ ಅವ್ರ ಸ್ವಂತ ಬಿಲ್ಡಿಂಗ್ ನ ಕೊಟ್ಟಿದ್ದಾರೆ. ಹಂಗೆ ಒಂದು 22 ಜನ ನಮ್ಮ ಬಳ್ಳಾರಿಯವರು ನಮ್ಮ ಡಾಕ್ಟರ್ ಅವರು ಕೊಟ್ಟಿದ್ದಾರೆ. ನಾಗರಾಜ್ ಕೊಟ್ಟಿದ್ದಾರೆ ಸ್ವಂತ ಬಿಲ್ಡಿಂಗು. ಹೀಗೆಲ್ಲ ಸಿರುಗುಪ್ಪ ನಾಗರಾಜು ಅವರೆಲ್ಲ ಕೊಟ್ಟಿದ್ದಾರೆ, ಸ್ವಂತ ಬಿಲ್ಡಿಂಗ್ ಅನ್ನು ಕೊಟ್ಟಿದ್ದಾರೆ. ಟೌನ್ ಅಲ್ಲೂ ಕೂಡ ಯಾವ್ದಾದ್ರು ಜಾಗ ಇದ್ರೆ ಬೆಂಗಳೂರು ಸಿಟಿಲಿ ನೀವು ನೋಡಿ BDA ಇಂದ ಅಲಾಟ್ಮೆಂಟ್ ಮಾಡೋದು, ಕಾರ್ಪೊರೇಷನ್ ಇಂದ ಅಲಾಟ್ಮೆಂಟ್ ಮಾಡೋದು, ಆ ಕೆಲಸ ಇದ್ರ ಮಾಡ್ತೀನಿ. ಏನ್ BJP ಅವರು ಟೀಕೆ ಮಾಡ್ತಾ ಇದ್ದಾರೆ, ಅವ್ರು ತಗೊಳ್ಳಿಲ್ವಾ? ಯೂನಿವರ್ಸಿಟಿಗಳಿಗೆ ಸ್ಕೂಲ್ಗಳಿಗೆಲ್ಲ ಎಷ್ಟೆಷ್ಟು ಎಕರೆ ಮಾಡ್ಕೊಂಡಿದ್ದಾರೆ, ಏನ್ ಅವ್ರೇನ್ ಮಾಡ್ಕೊಳ್ಳಿಲ್ವಾ? ಇದನ್ನ ಚಾಣಕ್ಯ ಯೂನಿವರ್ಸಿಟಿ ಇಂದ 100 ಎಕರೆ ಮಾಡ್ಕೊಳ್ಳಿಲ್ವಾ? ಒಂದೊಂದು ಎಕರೆ 8 ಕೋಟಿ ಆಯ್ತಿದೆ, ಬರೀ 50 ಲಕ್ಷ ರೂಪಾಯಿ ಮಾಡ್ಕೊಳ್ಳಿಲ್ವಾ? ನಾವು ಮಾಡ್ಕೊತಾ ಇರೋದು ಎಲ್ಲೋ ಚಿಲ್ಲರೆ ಪದ 5 ಕುಂಟೆ 10 ಕುಂಟೆ ಮ್ಯಾಕ್ಸಿಮಮ್ 20 ಕುಂಟೆ ಮಾಡ್ಕೊಡ್ತಾ ಇದೀವಿ. ಎಲ್ಲ 1-2 ಕಡೆ 1 ಎಕರೆ ಮಾಡ್ಕೊಂಡಿದೀವಿ ಬಿಟ್ರೆ ಇನ್ನೆಲ್ಲ ಏನಿಲ್ಲ. ನಾವು ಮಾಡ್ತಾ ಇರೋದು ಕಾಂಗ್ರೆಸ್ ದೇವಸ್ಥಾನ, ಅದು ನಮ್ಗೆ ದೇವಸ್ಥಾನ ಇದೆ. ನಾವೆಲ್ಲ ಸಂಘಟನೆ ಮಾಡ್ಲಿಕ್ಕೆ ಮಾಡ್ತಾ ಇದೀವಿ.